ಏನು ರಮೇಶ, ಏನು ಮಾಡ್ತಿದ್ದಿ? ಏ ಬಣ್ಣ, ಅಂಗಡಿದಿಕ್ಕೆ ಬಂದಿದ್ನಲ್ಲ, ಟೀ ಕುಡಿ ತನಕ ಬಂದಿದ್ದೆ, ಬಾ ಟೀ ಕುಡಿ. ಇಲ್ಲ ಕತೆ, ಅದೇಯ ಏನೋ ಕೇಳ್ಬೇಕಾಯ್ತಲ್ಲ. ಏನಣ್ಣ ಏನು ಅಂಥವೇನಿದ್ದದಣ್ಣ ಕೊಡೋಕ್ಕೆ ನಿನಗೆ? ಅಷ್ಟು ದೊಡ್ಡ ಮನ್ಸನ್ನ ನಾನು? ಏ ಬಣ್ಣ, ನಿಂತ ಇರತ್ತೆ ಯಾಕನಪ್ಪ ಕೇಳೋದು. ಅದೇಯ ಎಲ್ಲರನ್ನೂ ನಂಬರ್ ಕೇಳಿದೆ, ಯಾರುವೇ ಇಲ್ಲ 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 ನಂತವಿಲ್ಲ ಅಂತಂದ್ರು. ಅದು ಗ್ಯಾಪ್ ಉನ್ಸ್ಕೊಂಡೆ, ರಮೇಶ್ ಅಂತ ಇರ್ಬೋದೇನೋ ನಂಬರ್ ಅಂದ್ಬಿಟ್ಟು ನಂಗೆ ಕೇಳಕ್ಕೆ ಬಂದೆ. ಯಾರದಣ್ಣ? ಯಾರ ನಂಬರು? ಅದೇಯ ಮೀನು ನಂಬರ್ ಇಲ್ವಾ? ಮೀನೊಂದು ಇಲ್ಲ, ಮೀನವ್ರ ಅವ್ವನ ನಂಬರು. ಮೀನವ್ರ ನಂಬರು ಅದೇ ಕಣ. ಏನು ಮಾಡಕ್ಕೆ ಬೇಕಾಯ್ತು, ಇದ್ರೆ ಕೊಡು ರಮೇಶ. ಆ, ಬೇಕಾಯ್ತು ಕತೆ. ಏನೋ ಎತ್ತ ಅಂತ ಕೇಳ್ಬೇಡ, ಏನೋ ಮಾತಾಡ್ಬೇಕಾಯ್ತು, ಮುಖ್ಯವಾದ ವಿಚಾರವ. ಅದಕ್ಕೆ ಅದನ್ನೆಲ್ಲ ಹೇಳೋಕ್ಕಾಯ್ತಿಲ್ಲ. ಕೊಟ್ಟಿದ್ರೆ ಹೊಸ ಅನುಕೂಲ ಆಗೋದು. ಇದ್ರೆ ಕೊಡು ಸುಮ್ಮನೆ. ಯಾಕೆ ನಾ ಏನು ಮಾಡ್ಬಿಟ್ಟನು ನಂಬರ? ಇಲ್ಲ ಕಣಣ್ಣ, ನಂತ ಬೇಲಿದ್ದದು ಇತ್ತು ಮೊದಲು, ಡಿಲೀಟ್ ಆಗ್ಬಿಟ್ಟದೆ. ನೋಡು, ಎಲ್ಲರೂ ಬರ್ಗೇರ್ಕೊಂಡಿದೀಯ ಏನೋ ಎತ್ತವೋ ಸಿಗ್ತದೆ, ಎಲ್ಲರೂ ಇದ್ರೆ ಕೊಡು. ಇಲ್ಲ ಕಣಣ್ಣ, ದೇವ್ರಣೆಗೂ ಇಲ್ಲ. ನಂತ ಬಿದ್ದಿದ್ರೆ ನಾನು ಕೊಡ್ತಿದ್ದಿಲ್ವಾ? ನಂತ ಬೇಲಿದ್ದದು ನಂಬರು ನಂತವಿಲ್ಲ. ಇದ್ದಿದ್ರೆ ನಾನು ಆಗಲೇ ಕೊಡ್ತಿದ್ದಿಲ್ವ? ನೀನು ಕೊಡ್ತಾನೆ ಇರ್ತಿದ್ನಾ? ಗೊತ್ತಿಲ್ಲ ಮನ್ಸ. ಇಲ್ಲ ಕತೆ, ನಾನು ಎಲ್ಲ ನಂಬರ್ನು ಡಿಲೀಟ್ ಮಾಡಿಬಿಟ್ಟೆ. ಹೆಚ್ಚಿಗೆ ಸ್ಟೋರೇಜ್ ಆಗ್ಬಿಟ್ಟಿದ್ದು ಫೋನು, ಅದಕ್ಕೆ ಎಲ್ಲ ನಂಬರ್ನು ಡಿಲೀಟ್ ಮಾಡಿಬಿಟ್ಟೆ. ಹಾಗೆ ಎಲ್ಲರದು ಡಿಲೀಟ್ ಆಗೋಯ್ತು. ಇಲ್ಲ ಕತೆ ನಂತ ಎರ್ತವರು ಕೇಳಿ ನೋಡು, ಇರ್ತದೆ ಅಲ್ಲಿ ಅಂಗಡಿ. ಈ ಅಂಗಡಿ ಎಲ್ಲ ಇನ್ನೊಂದು ಅಂಗಡಿ ಅದಲ್ಲ, ಅಂಗಡಿ ಕೆಂಪಣ, ಅವ್ರ ತಾವು ಇದ್ದದೇನೋ ಮೀನು ನಂಬರು ಇಸ್ಕೋಬೇಕಾರೆ. ಅದೇ ಸಾಮಾನು ತಗೋತಾರಲ್ಲ, ಸಾಮಾನು ತಗೋತಾ ಇರ್ತಾರೆ, ಆಗ ಫೋನ್ಗಿನ್ ಮಾಡ್ತಿರ್ತಾರೆ. ಇದ್ದಾಗ ಕೇಳು, ಇದ್ರೂ ಇರ್ಬೋದು. ಕೇಳಿ ನೋಡು. ಹಂಗಿರಿಲ್ವಾ ರಮೇಶ? ನಿಜವಾಗ್ಲೂ ಇಲ್ವಾ? ಅಲ್ಲ ಕನ್ಸಿವಣ, ನಾನು ಅದಕ್ಕೆ ಸುಳ್ಳಿಲ್ಲನೆ. ಇಲ್ಲ ಕನ್ಸಿವಣ, ಇದ್ದಿದ್ರೆ ನಾನು ಆಗಲೇ ಕೊಡಿವ್ನಿ. ನಂತವಿಲ್ಲ. ಬೇಕಾರಲ್ಲಿ ಅಂಗಡಿ ಕೆಂಪಣ ಅಂತ ಅಂಥವು ಇದ್ದದೇನೋ, ಹೋಗ್ಬೇಕಾದ್ರೆ ಕೇಳ್ಕೊಂಡು ನೋಡ್ಕೊಬೋ ಹೋಗು, ಇದ್ರೂ ಇದ್ದದೇನೋ. ಸರಿ ಕತ್ ಬಿಡಪ್ಪ, ಸರಿ ಕತೆ. ನೋಡ್ತೀನಿ, ಯಾರು ತಗೋ ಇದ್ರೆ ಕೇಳ್ತೀನಿ. ಅಲ್ಲ ಕನ್ಸಿವಣ, ಅಂಥ ಮುಖ್ಯವಾದ ವಿಚಾರ ಏನಿದ್ದದು ನನಗೂ ಹೇಳ್ಬಾರ್ದು ಕೆಲಸ. ಏನು ದುಡ್ಡು ಕಾಸು ಯಾವಾರ ದುಡ್ಡು ಗಿಡ್ಡು ಕೊಟ್ಟಿದ್ಯೋ? ಇಲ್ಲ ದುಡ್ಡು ಗಿಡ್ಡು ಇಸ್ಕೋಬೇಕು? ಏನು ಸಮಾಚಾರ? ಭಾರಿ ದೊಡ್ಡ ವ್ಯವಹಾರ ಅನ್ನಂಗದೆ. ಸರಿ ಕತ್ ಬಿಡಪ್ಪ, ಸರಿ ಕತೆ. ನೋಡ್ತೀನಿ, ಯಾರು ತಗೋ ಇದ್ರೆ ಕೇಳ್ತೀನಿ. ಉಂಕನ್ ರಮೇಶ, ಭಾರಿ ದೊಡ್ಡ ವಿಚಾರನೆಯ, ದೊಡ್ಡ ವ್ಯವಹಾರನೆಯ, ಅದಕ್ಕೆಯ. ಸರಿ ಕಣಪ್ಪ, ಸರಿ. ಬರ್ತೀನಿ ತಾಳು, ಜಲ್ದಿ ಹೋಗಿದ್ದು ಬಂದ್ಬಿಡ್ತೀನಿ. ಒತ್ತಿಟ್ಟು ಮಾಡೋಕ್ಕಿಲ್ಲ ಕತೆ, ತಾಳು ಬರ್ತೀನಿ. ಸರಿ ಕನ್ನಡ, ಸರಿ ಸರಿ, ಹೋಗಿದ್ ಬಾ. ರಮೇಶ್ ಅಂತವು ಮೀನು ನಂಬರ್ ಇದ್ದದೇನೋ ಅನ್ಕೊಂಡು ಇಷ್ಟು ದೂರ ಹುಡುಕ ಬಂದೆ ಅವನ್ನ. ಕೊನೆಗೂ ಸಿಕ್ಕನೇ ಇಲ್ವಲ್ಲ ನಂಬರು. ಇನ್ಯಾರ್ತ ಹೋಗಿ ಕೇಳೋದು ನಾನೀಗ, ಯಾರನ್ನ ಕೇಳಲಿ ಈಗ? ಈ ಮೀನ ನೋಡಿದ್ರೇನೆ ಅಟ್ಟೆ ಬಿಟ್ಲು ಮನೆಯಿಂದ ಆಚೆಗೆ. ಏನೋ ಮಾತಾಡ್ಕೊಂಡಿರೋದಾದ್ರೆ ರೋಗ ಅಂತೂ ಬರ್ಲು ಕಟ್ಟಿ ನೋಡಿರ ಅಂತಾಳೆ. ಹುಚ್ಚು ಮುದವಿ, ಅದು ಹುಚ್ಚು ಮುದವಿ ಇತ್ತು. ಅದಕ್ಕೆ ಬೇಕಿ ಹಾಕ. ಅಲ್ಲ, ನಾನು ಮೀನಿನ ಜೊತೆಗೆ ನಾನು ಏನೋ ಮಾತಾಡ್ಕೊಂಡಿರ್ತೀನಿ ಅಪ್ಪ. ಇವಳಿಗೇನು ಮುದಿ ಮುಂಡೆ ಹೆಂಗಿರ್ಬೇಕು ಅಂತ ಇರೋದು ಕಲಿಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ನಮಗೆ ಹುಚ್ಚಿಡ್ಸಕ್ಕೋತಾಳೆ ಗಾಳಿ ಮುಂಡೆ. ಕಂಡ್ರೆ ಐತಿಲ್ಲ ನಂಗೆ ಅವಳನ್ನ. ಏನೋ ಮೀನಿನ ಮಕ್ಕ ನೋಡ್ಕೊಂಡು ಸುಮ್ಮನೆ ಇವನೇ ಅಷ್ಟೇ ಎಂತ ಮಾತಾಡ್ತಾಳೆ. ನಾನು ಮೊದಲು ಮರ್ಯಾದೆ ಕೊಡೋದ ಮಟ್ಟದ ಅಂತ ನಾನು ಅಂದ್ಕೊಂಡಿದ್ರೆ ನನಗೆ ಎಂತೆಂಥ ಮಾತು ಕಿವಿಗೆ ಕೇಳೋಕ್ಕಾಯ್ತಿಲ್ಲ ಅಂತ ಮಾತನೆಲ್ಲವ. ಎಂತೆಂಥ ಮಾತಾಡೋಳು ಮೀನವ್ರವ್ವ. ಅವಳು ಎತ್ತಿಗೆ ಬೆಂಕಿ ಹಾಕ. ನನಗೆ ಹುಚ್ಚೆ ಬಂದ್ಬಿಟ್ಟಿತ್ತು, ಹುಚ್ಚು ಅವಳ ಜೊತೆ ಗಾಡಿ ಆಡಿಯೇ. ಏನು ಮಾಡೋದು, ತಡ್ಕೊಂಡು ಕೂತೀವಿ, ಇನ್ನೇನು ಮಾಡೋಕ್ಕಾಯ್ತಿಲ್ಲ ಅಂದ್ಬಿಟ್ಟು ದೊಡ್ಡ ಮುಂಡೆ ತಂದು. ಎಂತ ಮಾತಾಡೋಳು. ತಾಡು ಅವ್ಳು ಸುದ್ದಿ ಎಲ್ಲ ಬಿಟ್ಟಾಕ್ಬಿಟ್ಟು ಈಗ ಹೋಗಿ ನಂಬರ್ ಇಸ್ಕೊಬರಕಾಯ್ತದೆ ಅರ್ಥವ್ರು ಇದ್ರೆ. ಈಗ ಹೋಯ್ತೀನಿ ಅಂಗಡಿ ಕೆಂಪಣ್ಣತಕ್ಕೆ ಹೋಯ್ತೀನಿ, ನಂಬರ್ ಇದ್ರೆ ಇಸ್ಕೊಬರ್ತೀನಿ. ಹುಚ್ಚಿಡ್ಬಿಡಿದ್ರೆ ಮೀನಿನ ಜೊತೆಗೆ ಮಾತಾಡಬೇಕು ನಾನು. ಕಟ್ಟಿಗೆ ಹೋದ್ರೆ ಗಲಾಟೆ ಮಾಡ್ತಾ ಕೂತ್ಕೋತಾರೆ. ಈಗ ಸದ್ಯ ಕಟ್ಟಿಗೆ ಹೋಗೋದು ಬೇಡ, ನಂಬರ್ ಇಸ್ಕೊಂಡು ಫೋನಲ್ಲಿ ಮಾತಾಡೋದ ಮೀನಿನ ಜೊತೆಗೆ. ಮೀನಿಗೆ ಬಟ್ಟೆ ಗಿಟ್ಟೆ ತಂದ್ಕೊಡೋಣ, ಒಂದು ಸೀರೆ ಪಾರೆ ಏನಾದ್ರು ತಂದ್ಕೊಡೋಣ. ಅವಳೇ ಕರ್ಕೋಗಿ ತಂದ್ಕೊಡ್ಬೇಕು. ನಾನು ತಪ್ಪಳದ ಉಪ್ಪಳ ಮೇಲೆ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಮೀನು ಅಲ್ಲಿ ಭಾರಿ ಹಿಂಸೆ ಆಯ್ತದೆ. ಬೇಡ ಬೇಡ, ಅವಳನ್ನೇ ಕರ್ಕೊಂಡೋಗಿ ಉಪ್ಪಿಸ್ಬಿಟ್ಟು ಕರ್ಕೊಂಡೋಗಿ ಅವ್ಳಿಗೆ ಇಷ್ಟ ಬಂದಿದ್ದು ತಗೊಟ್ಬಿಡ್ಬೇಕು, ಬಟ್ಟೆ ಬರೀ ಎಲ್ಲನೂ. ಅಯ್ಯೋ, ನಾನು ಬೇರೆ ಬಟ್ಟೆ ಗಿಟ್ಟೆ ತಗೊಳ್ಳೋಣ ಅನ್ಕೊಡ್ತಾವನಿ. ನಂದೆಯ ಬಾಡಿ ಎಲ್ಲ ಹೊರದೋಗಿ 12 ತೂತ ಕೂತದೆ. ಅವಳಿಗೆ ತಗೊಳ್ಳೋಣ, ಸ್ನಾನ ಮಾಡಿ ತಗೊಳ್ತೀನಿ. ಇವಣ್ಣನ ನಡವಳಿಕೆನೇನೋ ಬದಲಾಗದೆ ಅಲ್ವಾ? ಇವಣ್ಣನ ನಡವಳಿಕೆನೇ ಒಂಥರ ಅದಲ್ಲ, ಮೊದಲಿದ್ದಂಗಿಲ್ವಲ್ಲ. ಅಯ್ಯೋ, ಏನಾರು ಮಾಡ್ಕೊಳ್ಳಿ ತಗೋ. ಕೆಲಸ ಅದೇ ಅಟ್ಟಿಗೆ ಹೋಗ್ಬೇಕು. ಅಮ್ಮ ಬೇರೆ ಕೆಲಸ ಇರೋಳೆ. ಹೊಲ್ಕೋಗಿದ್ದು ಬಾ ಅಂದವಳೆ. ಹೊಲ್ಕೋಗಿದ್ದು ಬರ್ನಿಲ್ಲ ಅಂದರೆ ಅದಕ್ಕೂ ಬಿಡ್ತಾಳೆ. ತಳು ಹೊಲ್ಕೋಗಿದ್ದು ಬರ್ತೀನಿ. ಆಮೇಲೆ ಅಣ್ಣನವೇ ಹೊಲ ಬಿಡ ಹೊತ್ತು ಏನು ಹಾಕೋದಪ್ಪ ಈಗ ಈ ವರ್ಷ ಬೆಳೆ ಏನು ಹಾಕನೆ? ಒಂದು ಗೊತ್ತೈತಿಲ್ಲ. ತರಕಾರಿ ಹಾಕನು, ಇಲ್ಲ ಏನಾರು ಚೆಂಡು ಗಿಡ್ಡು ಹೂವು ಅಂತೇವನು ಹಾಕನು, ಸಾಮಂತಿಗೆ ಹೂವು ಹಾಕನು, ಈ ಹತ್ತಿ ಹಾಕ್ಬಿಡನು, ಒಂದು ಗೊತ್ತಾಯ್ತಿಲ್ವಲ್ಲ ಏನು ಹಾಕೋದು ಅಂತವ. ತಳು ಏನಾರು ಒಂದು ಹಾಕೋಕ್ಕಾಯ್ತದೆ. ದುಡ್ಡು ಕಾಸೆಲ್ಲ ಜೋಡಿಸ್ಕೋಬೇಕು. ಬಿತ್ತನ ಗೊಬ್ಬರ ಆಳು ಮೂಳು ಅಂದ್ಕೊಂಡು ದುಡಿಯೋದೇ ವಾಸಿಕಂತ ತಗೋ. ನೋಡ್ತೀನಿ, ಕಿವಿಡಮ್ಮ ಜೊತೆ ಮಾತಾಡ್ಸ್ಬಿಟ್ಟು ಇದೊಂದ್ಸಲ ಯಾರಿಗಾರು ಹೊಲ ಕೊಟ್ಬಿಟ್ಟು ಆರಾಮಾಗಿ ಗೇಕ ಪೈಕೊಂಡು ಇದ್ಬಿಡ್ತೀನಿ. ಸುಮ್ಮನೆ ಹೊಲ ಮಾಡ್ಕೊಂಡು ಸಾಲ ಕಳೆದ ಬದಲು ಯಾರಿಗಾರು ಗುತ್ತಿಗೆಗೋ ವಾರಕ್ಕೋ ಕೊಟ್ಬಿಟ್ರೆ ದುಡ್ಡು ಕಾಸಾರು ಸಿಗ್ತದೆ. ಇಲ್ಲ ಭತ್ತ ಗಿತ್ತ ರಾಗಿ ಹಾಕು ರವಾರು ಸಿಗ್ತವೆ. ಕೆಲಸ ಮಾಡ್ಕೊಂಡಂಗೂ ಆಯ್ತದೆ. ಇಲ್ಲಾಂದರೆ ಒಂದು ಇಲ್ದಂಗೆ ಎಲ್ಲನೂ ಲಾಸ್ಟ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಯ್ತದೆ. ಸುಳ್ಳನೂ ಸುಮ್ಮನೆ ಕೆಲಸ ಮಾಡಿದ್ರೆ ಆಯ್ತದೆ ನಮಗೆ.
ಹೊಲ 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 ಅನ್ಕೊಂಡು ಸಾಯ್ತಾ ಕೂತವನೆ. ಏತಾಗೆ ನಾ ಕಾಸು ಬರಲ್ಲ, ಏತಾಗೆ ಕೈಯಿಂದ ಹೋಗಲ್ಲ, ಎಷ್ಟದೇ ಅಷ್ಟೇ ಅದೇ. ಏನೋ ಒಂದು ಮಾಡ್ಕೊಳ್ಳಿ, ಅವ್ರವ್ರ ಇಷ್ಟ. ತಳು ಟೀ ಕುಡ್ಕೊ ಹೋಗೋದು ಆರೇ ಹೋಯ್ತು. ಅಲ್ಲ ರಮೇಶ, ನನಗೆ ಯಾರೇ ಅಂದಂಗೆ ಹೋಯ್ತಾ ಕೂತವನೆ. ನಂಗೆ ಗೊತ್ತಿಲ್ವೇನೋ, ಗುರಿ ಇಲ್ವೇನೋ ಅನ್ಕೊಂಡು ನನಗೂ ಹಂಗೂ ಸಂಬಂಧನೇ ಇಲ್ವೇನೋ ನಂಗೆ ಹೋಯ್ತಾ ಕೂತವನೆ. ನಮ್ಮ ಅವ್ವ ಹೇಳಿದ್ಲು ಭಾರಿ ಪವರ್ಫುಲ್ ಅವಮ್ಮ ಅಂತ. ಏನು ಮಣ್ಣು ಇಲ್ಲ, ಮುಸಿನೂ ಇಲ್ಲ, ಪವರ್ಫುಲ್ಲು ಇಲ್ಲ, ಏನೂ ಇಲ್ಲ. ಅದ ನಮ್ಮ ಒಬ್ಬನಿಗೆ ಬುದ್ಧಿ ಬೇಡವಾ? ಸುಮ್ಮನೆ ಅಷ್ಟು ದೂರ ಹೋಗ್ಬಿಟ್ಟು ದುಡ್ಡು ಕಸ್ತಾರ ಖರ್ಚು ಮಾಡ್ಕೊಂಡು ಅವ್ರಿಗೆ ಅಷ್ಟು ಬೇರೆ ಕಾಣಿಕೆ ಕೊಟ್ಬಿಟ್ಟು ಎಲ್ಲ ಬಂದು ರಮೇಶ ನೋಡಿದ್ರೆ ಸದ್ದು ಇಲ್ಲ, ಸುಳಿನೂ ಇಲ್ಲ. ನನಗಂತ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಏನು ಮಾಡ್ಕೊಂಡು ಸಾಯನೆ ನಾನು. ನಮ್ಮ ಅವ್ವ ಹೇಳ್ತಾ ಬದಲು ಹಾಳಾದವಳು. ನೋಡು ರಮೇಶ ಗಿಮೇಶ ಬಂದು ಆಸ್ಕಿಚಲ್ಲಿ ಕೂತಿದ್ದಾನು ಅಂದರೆ ಇಲ್ಲ ಅನ್ಕೊಂಡು ಕೂತವಳೆ. ಅವಳು ಹೇಳ್ತಿದ್ದು ಬೆಂಕಿ ಹಾಕ. ಅಲ್ಲ ರಮೇಶ, ಅಯ್ಯೋ ಭಗವಂತ. ಇಲ್ಲ ಒಮ್ಮನೆ ಸುಳ್ಳು ಹೇಳಿದ್ಲ, ತಾಯಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬುಸ್ ಅಂದ್ಬಿಟ್ಟು ಬೆಂಕಿ ಒಳಗೆ ಹಾಕೋದ್ಲು ಬಟ್ಟೆಯ, ರಮೇಶನ ಬಟ್ಟೆಯ. ಇನ್ನೇನೂ ಇಲ್ಲ. ಇನ್ನೇನಾಯಿತು? ಇನ್ನೇನು ಆಗಲಿಲ್ಲ. ಹೋಗು ನೀನು ಹಸವಾಗಿರ್ತಾನೆ ಅಂತ ಅಂದವರು ಹೋಗೋತಲ್ವೇ ಅವ್ನು ಮುಂದೆನೇ ನಿಂತೀನಿ, ಕತ್ತಿ ಎತ್ತದಂಗೆ ಹೋಯ್ತವನೆ. ಏನು ಕತೆ? ಥೂ, ಎಲ್ಲನೂ ನಂಬಿ ಹಾಳಾಗಿ ಹಾಕ್ಬಿಟ್ಟೋದು. ಈ ರಮೇಶನ್ನೇ ನಂಬಿಬಿಟ್ಟು ಹಾಳಾಗಿ ಹೋಗಿದ್ದು. ಈಗ ಅಮ್ಮನ ಬೇರೆ ನಂಬ್ಕೊಂಡವ್ರಿಗೆ ದುಡ್ಡು ಕಾಸು ಬೇರೆ ಕೊಟ್ಬಿಟ್ಟು ಮಂಗ್ರಾಗ ಬಂದೀವಿ ನೋಡು. ಟ್ರೆಂಗ್ 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 ಟ್ರೆಂಗ್. ಆಗ್ಲಿಂದ ಯಾರಿಗೆ ಫೋನ್ ಮಾಡ್ಕೊಂಡು ಸಾಯವರು? ಸಂಡೆ ಗಂಟೆ ಇದೇ ನಂಬರ್ ಬತ್ತಾಕೂತದಲ್ಲ. ಥೂ, ಇವ್ರು ಹಿಂಗೋಗ. ಅಲ್ಲ ನನಗೆ ತಲೆ ಕೆಟ್ಟ ಕೂತದೆ. ಸಂಡೆ ಗಂಟೆ ಫೋನ್ ಬೇರೆ ಬರ್ತದೆ. ಹಲೋ, ಎಲ್ಲ ಫೋನ್ ಮಾಡೋದು ಸಂಡೆ ಗಂಟವ ಮಾತು ಓಡಾಕಿಲ್ಲ, ಕಥೆನೂ ಓಡಾಕಿಲ್ಲ. ಯಾರದು ಬಾಯಿ ಬಿಟ್ಟು ಬೊಗಳಕ್ಕೇನೋ ಬಾಯಿ ಸೇದೋಗಿದ್ದದ. ಸಂಡೆ ಗಂಟೆ ಫೋನ್ ಮಾಡೋದು, ಎತ್ತೋದ್ರೆ ಫೋನ್ ಮಾತಾಡಕ್ಕಿಲ್ಲ. ಏನು ಮಾಡೋ ಕೆಲಸ ಇದ್ರೆ ಹಂಗೆ ನಿಂತಿದ್ರೆ ಅದ್ಯಾವನ್ಲೇ ಲೇ, ಅದ್ಯಾವನು? ಅದ್ಯಾವಳಮ್ಮಿ ಗುಡ್ಸಟ್ಟಿ? ಫೋನ್ ಮಾಡಿದ್ಮೇಲೆ ಮರೋದಿಂದ ಮಾತಾಡಬೇಕು, ಇಲ್ಲಾಂದ್ರೆ ತೆಪ್ಪಗಿರ್ಬೇಕು. ಅದು ಬಿಟ್ಬಿಟ್ಟು ಫೋನ್ ಮಾಡಿ ಅದು ಏನಂಗೆ ಅಷ್ಟೇ ಎದ್ರಿಕೆ ಆದರೆ ಮರುವದಿಂದ ಇಟ್ಟಿಗೆ ಬಿದ್ದಿರ್ಬೇಕು. ಅದು ಬಿಟ್ಬಿಟ್ಟು ಸಂಡೆ ಗಂಟೆ ಫೋನ್ ಮಾಡೋದು, ಮಾತಾಡಕ್ಕಿಲ್ಲ. ಫೋನ್ ಮಾಡೋದು ಮಾತಾಡಕ್ಕಿಲ್ಲ. ಇದು ಯಾವ ಸೀಮೆ ಚಂದವಾ? ಒಳ್ಳೆ ನಾಟಕ ಆಡ್ತಕೋತವ್ರು. ನಾಟಕವಾದ ಯಾರದು ಲೇ? ಅದು ಯಾರು? ನಾನು ಕಣ್ಮೀನು. ನಾನು ಕಣ್ಮೀನು ರಮೇಶನ? ರಮೇಶ ಅಲ್ಲ, ನಾನು ಶಿವಣ್ಣ. ವಾ, ಕುಡ್ದಿರೋದೇನಾದ್ರು ಜಾಸ್ತಿ ಆಗಿರದ? ಮಂಗಳಾರತಿ ಮಾಡಿ ಕಳಿಸಿವಿ ಹಂಗೆ ಉಗ್ದುಬಿಟ್ಟು. ಇನ್ನೇನು ನಿನ್ ಕತೆ ಏನು? ಅದೇ ಕಂಗೆ ಕಟ್ತಿದ್ದೀನಿ ನೀನು ವಯಸ್ಕೇನು ಮರ್ಯಾದಿಗಿಲ್ವಾ? ಸುಮ್ಮನೆ ನಿನ್ನ ತಲೆ ತಿನ್ಬೇಡ. ಸುಮ್ಮಡ್ಗು ಫೋನ. ಸಂಡೆ ಗಂಟೆ ನೀನ ಮಾಡ್ತಿದ್ದವನು, ಆಗ್ಲಿಂದ ನೀನ ಶಿವಣ್ಣ ಫೋನ್ ಮಾಡ್ತಿದ್ದವನು. ಕಣ್ಮೀನು, ನಾನೇ ಫೋನ್ ಮಾಡಿದ್ದು. ಅದೇ ನೀನು ಕಿರ್ಚ್ತಿದ್ದಲ್ಲ, ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಮಾತಾಡಲಿಲ್ಲ. ಕೊನೆಗೆ ಇನ್ನೊಂದ್ಸರಿ ಮಾಡೋಕ್ಕಿಲ್ಲ ಅಂದಲ್ಲ, ಅದಕ್ಕೆ ಏನಾರು ಅಂದ್ಬಿಟ್ಟು ಧೈರ್ಯ ಮಾಡ್ಬಿಟ್ಟು ಹಂಗೆ ಮಾತಾಡ್ತವನಿ. ಇನ್ನೇನು ಮೀನು ಸಮಾಚಾರ ಒಟ್ಕೊಂಡ? ಏಯ್, ನಾನು ಉಂಡ್ರೆ ಉಣ್ತೀನಿ, ಸತ್ರೆ ಸಾಯ್ತೀನಿ. ಹತ್ತು ಕಟ್ಕೊಂಡು ನಿನ್ಗೇನು? ಅದನ್ನೆಲ್ಲ ಕೇಳಕ್ ನೀನು ಯಾವನಲ್ಲೇ? ಮುಚ್ಚು ಬಾಯ ಬೇವರ್ಸಿ ಮಗನೇ ತಂದು. ಅಲ್ಲ ಉಂಡ್ರೆ ಉಣ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅದನ್ನೆಲ್ಲ ಕೇಳಕ್ ನೀನು ಯಾವನು ಅಂತದ? ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಮಾಡಿ ನಡಿ. ಜಾಸ್ತಿ ಹಾಡ್ಬೇಡಕತ್ತೆ ನೀನು. ಆಡ್ತಾರೆ ಚಂದ ನೋಡು, ಆಡ್ತಾರೆ ಚಂದ ಹೆಂಗಾಡನು. ಅಲ್ಲ ಏನಾಗಿದೆ ನಿನಗೆ? ಮೀನು ಅಂತ ಮಾತಾಡ್ಬೇಡ. ಇಂಥ ಮಾತಾಡಿ ನೀನು ಸತ್ರೆ ಸಾಯ್ತೀನಿ ಅಂತ ಮಾತಾಡ್ತಿದ್ದಿ ಬಿಡ್ತವನು. ಓ, ಇದೇನು ಮಾತು? ಬಿ ಪಿ ಜಾಸ್ತಿ ಮಾಡಿಸ್ಬೇಡ ನೀನು. ಈಗಲೇ ನಮಗೆಲ್ಲ ಬಿ ಪಿ ಎಲ್ಲ ಹೊತ್ಕೊತದೆ. ಇನ್ನುವೇ ನೀನು ಬಿ ಪಿ ಜಾಸ್ತಿ ಮಾಡಿಸ್ಬೇಡ ನೋಡೀಗ. ಹಂಗೆಯಪ್ಪ ನಮ್ಮ ಸಿಸ್ಟರು ಒಂದು ಕಾರ್ಟೂನ್ ಚಾನಲ್ ಓಪನ್ ಮಾಡೋರೆ ಕಾಮಿಡಿದು. ಆಯ್ತು, ಅದು ಸ್ಟೋರಿ ಎಲ್ಲ ಕಾಮಿಡಿದು ಭಾರಿ ಚೆನ್ನಾಗದೆ. ಒಂದ್ಸಲ ಹೋಗಿ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ಅದ್ರ ಲಿಂಕು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಆಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀವಿ. ತಪ್ಪದೆ ಹೋಗಿ ನೋಡಿ. ಹಳ್ಳಿ ಲೈಫ್ ಚಾನಲ್ ಒಂದು ಮತ್ತು ಹಳ್ಳಿ ಲೈಫ್ ಚಾನಲ್ ಎರಡರಲ್ಲೂ ಹಾಕಿರ್ತೀವಿ. ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹಳ್ಳಿ ಲೈಫ್ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.